ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು ಪಿಜನ್ ತುಂಬ ಫ್ರೆಂಡ್ಲಿ ಪೆಟ್ ಅನಿಮಲ್. ಇದು ಪೂ ಅಂದರೆ ಅದೊಂದು ಚಿಟ್ಸ್ ಮಾಡುತ್ತಲ್ಲ, ಅದು ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ತುಂಬ ಡೇಂಜರಸ್ ಫ್ರೆಂಡ್ಸ್, ಯಾಕಂದರೆ ಅದು ಕಾರ್ಬನ್ ಮೊನೋಆಕ್ಸೈಡ್ ಥರ ಒಂದು ಗ್ಯಾಸ್ ಕನ್ವರ್ಟ್ ಆಗುತ್ತೆ ಸನ್ನಿಂದ ಡ್ರೈ ಆದಮೇಲೆ. ನೀವು ತುಂಬ ಅದರಿಂದ ದೂರ ಇರಬೇಕು ಫ್ರೆಂಡ್ಸ್, ಯಾಕಂದರೆ ಅದು ಡೇಂಜರಸ್ ಅಂತ ನೀವು ನೋಡ್ಬೋದು. ಇಲ್ಲಿ ರಿಪೋರ್ಟಲ್ಲಿ ನೋಡ್ಬೋದು, BBC ರಿಪೋರ್ಟಲ್ಲಿ an infection linked to pigeons droppings was contributed factor in the death of child at Goslow Hospital. It has been confirmed. ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಫಂಗಸ್ ಕಾಲ್ಡ್ ಕ್ರಿಪ್ಟೋಕಾಕಸಸ್, ಅಂದರೆ ಅದೊಂಥರ ಫಂಗಸ್ ಫ್ರೆಂಡ್ಸ್. ಅದು ನಮ್ಮ ಲಂಗ್ಸ್ನ ಬೇಗ ಇನ್ಫೆಕ್ಟ್ ಮಾಡುತ್ತೆ. ಅದರಿಂದ ದೂರ ಇರಿ ಫ್ರೆಂಡ್ಸ್. ನಿಮ್ಮ ಮನೆ ಹತ್ರ ಜಾಸ್ತಿ ಇದ್ದರೆ ನೀವು ಅದನ್ನು ಸ್ಪ್ರೆಡ್ ಮಾಡ್ತೀರಾ, ಅದನ್ನು ವೈಪ್ ಮಾಡ್ಬೋದು, ಅಥವಾ ಜಸ್ಟ್ ವಾಟರ್ ಹಾಕಿಬಿಟ್ರೆ ಸಾಕು ಫ್ರೆಂಡ್ಸ್, ಅದು ರಿಯಾಕ್ಟ್ ಆಗೋಗುತ್ತೆ. ಪ್ಲಸ್ ನೀವು ಅದಕ್ಕೆ ಕೆಲವೊಬ್ರು ಧಾನ್ಯಗಳೆಲ್ಲ ಹಾಕ್ತಿರ್ತಾರೆ ಪಿಜನ್ಸ್ ತಿನ್ನಲಿ ಅಂತ, ಅದನ್ನೆಲ್ಲ ಓಡಿಸ್ಬಿಡಿ ಫ್ರೆಂಡ್ಸ್ ಪ್ಲೀಸ್. ನೋಡ್ಬೋದು, ದ ಚೈಲ್ಡ್ ಹೂ ಡೈಡ್ ಇನ್ ಅನ್ ಹಾಸ್ಪಿಟಲ್ ಅಟ್ ಗ್ಲಾಸ್ಲೋ ಹ್ಯಾಡ್ ಬೀನ್ ಎಕ್ಸ್ಪೋಸ್ ಟು ದ ಫಂಗಸ್ ಅಂತಾರೆ. ಹೌ ಈಸ್ ಇಟ್ ರಿಸ್ಕಿ? ಇದೆಲ್ಲ ನೀವು BBC ರಿಪೋರ್ಟಿಂದ ಓದ್ಕೋಬೋದು ಫ್ರೆಂಡ್ಸ್, ಗೂಗಲಲ್ಲಿ ಹೋಗ್ಬಿಟ್ಟು. ಪ್ಲೀಸ್ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿರೋ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಪ್ಲೀಸ್ ಜಾಸ್ತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮಸ್ತೆ.